ಇದು ಸಿಮೆಂಟ್ ಲಿಫ್ಟಿಂಗ್ ಕ್ರೈನು, ಮಂಕಿ ಕ್ರೈನ್ ಅಂತ ಹೇಳ್ತೀವಿ. ಇದರಿಂದ 2 ಮೂಟೆ ಸಿಮೆಂಟ್ ಮೇಲೆ ತಗೋಬಹುದು 3 ಫ್ಲೋರಿಂದ. ಲೇಡಿ ಕೂಡ ಚಿಕ್ಕ ಮಗು ಕೂಡ ಇದನ್ನು ಆಪರೇಟ್ ಮಾಡ್ಬೋದು. ಅಷ್ಟು ಸುಲಭವಾಗಿರುತ್ತೆ, ಈಸಿಯಾಗಿರುತ್ತೆ. ಅಪ್ ಮಾಡ್ಬೋದು ಅಂದರೆ ನೋಡಿ ಎಷ್ಟು ಈಸಿ, ಯಾರು ಬೇಕಾದ್ರೆ ಮಾಡ್ಬೋದು. ಒಂದು ಹೆಣ್ಣಾಳು ಕೂಡ ಇಲ್ಲಿ ನಿಲ್ಲಿಸ್ಬಿಟ್ಟು ನಿಮಗೆ ಆರಾಮಾಗಿ ಇದನ್ನು ಮೇಂಟೈನ್ ಮಾಡ್ಬೋದು. ಡೌನು ಆರಾಮಾಗಿ ಎತ್ಕೋಬೋದು. ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಂಡ್ರೆ ಕಾಸ್ಟ್ ಕಡಿಮೆ ಬಿಟ್ಟು ಸಿಗುತ್ತೆ. ಗಾರೆ ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳುಗಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಉದ್ದೇಶಕ್ಕೆ ಬರೀ 19,600 ರೂಪಾಯಿಗೆ ಮಾತ್ರ ಕೊಡ್ತಾ ಇದ್ದೀನಿ ಸರ್, ಅವ್ರಿಗೆ ಮಾತ್ರ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಗಾರೆ ಕೆಲಸದವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಹೆಸರು ಬೊಮ್ಮಾಯಿ ಅಂತ ಹೇಳ್ಬಿಟ್ಟು, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು. ಈ ಗಾರೆ ಕೆಲಸ ಮಾಡೋರಿಗೆ ಯಾವುದೇ ರೀತಿಯಾದ ಎಕ್ವಿಪ್ಮೆಂಟ್ಗಳು ರಿಯಾಯಿತಿ ದರದಲ್ಲಿ ಕೊಡೋರು ಇರಲಿಲ್ಲ. ಹಾಗಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದೀನಿ ಸರ್. ಇದು ಸಿಮೆಂಟ್ ಲಿಫ್ಟಿಂಗ್ ಕ್ರೈನು, ಮಂಕಿ ಕ್ರೈನ್ ಅಂತ ಹೇಳ್ತೀವಿ. ಇದರಿಂದ 2 ಮೂಟೆ ಸಿಮೆಂಟ್ ಮೇಲೆ ತಗೋಬೋದು 3 ಫ್ಲೋರಿಂದ. 4 ಹಾಲೋ ಬ್ರಿಕ್ಸ್ ಅದನ್ನು ತಗೋಬೋದು. ಆಮೇಲೆ ನೀವು ಮಂಗಳೂರು ಇಟ್ಟಿಗೆ ಆದರೆ, ಕಲ್ಲಿಟ್ಟಿಗೆ ಆದರೆ 8 ಇಟ್ಟಿಗೆ, ಜಂಬಿಟ್ಟಿಗೆ ಆದರೆ 8 ಇಟ್ಟಿಗೆ ತೊಗೋಬೋದು ಮೇಲ್ಗಡೆ. ಸರ್ ಇದು 1.5 HP ಸಿಂಗಲ್ ಫೇಸ್ ಮೋಟ್ರ್ ಬರುತ್ತೆ. ಇದರಲ್ಲಿ 60 ಫೀಟ್ ರೋಪ್ ಬರುತ್ತೆ, 8 mm ರೋಪ್ ಬರುತ್ತೆ. ಇದು ಸ್ಟ್ಯಾಂಡ್ ಕೆಪಾಸಿಟಿ ಬಂದ್ಬಿಟ್ಟು 1 ಟನ್ವರೆಗೂ ಸ್ಟ್ಯಾಂಡ್ ಕೆಪಾಸಿಟಿ ಕೆಪಬಲ್ ಇದೆ. ಇದು ಮೋಟ್ರ್ ಮಾತ್ರ 500 kg ಲಿಫ್ಟಿಂಗ್ ಆಗುತ್ತೆ. ಅಂದರೆ ಡಬಲ್ ಕೇಬಲ್ ಮಾಡಿದರೆ, ಡಬಲ್ ರೋಪ್ ಮಾಡಿದರೆ 500 kg ಬರುತ್ತೆ. ಈಗ ನಾವು ಸಿಂಗಲ್ ರೋಪ್ ಮಾಡಿರೋದ್ರಿಂದ ಏನಾಗುತ್ತೆ, ಇದರಲ್ಲಿ 200 kg ಮಾತ್ರ ಎತ್ಬೋದು ಸರ್. ಸರ್ ಇದು ಆಪರೇಟ್ ಮಾಡೋದು ಯಾವ ಥರ ಸರ್? ಇದು ಫಸ್ಟ್ ಇನ್ಸ್ಟಾಲೇಷನ್ ಮಾಡೋದು ಹಿಡಿಜಿ ನೋಡಿ ಸರ್. ಎಲ್ಲ ಬೋಲ್ಟ್ ನಟ್ಟು ಡಿಟ್ಯಾಚಬಲ್, ಅಂದರೆ ಬಿಚ್ಬೋದು, ಹಾಕ್ಬೋದು. ಪ್ರತಿಯೊಂದು ಪಾರ್ಟ್ಗಳ್ನು ಈ ಪಿಲ್ಲರಿಂದ ಹಿಡಿದು ಈ ಆರ್ಮಿಂದ ಹಿಡಿದು ಎಲ್ಲದನ್ನು ಬಿಚ್ಬೋದು ಸರ್. ಆಮೇಲೆ ಇದಕ್ಕೆ ಓಲ್ ಪೀಸ್ ಕೊಟ್ಟಿದ್ದೀವಿ ಆ ಕಡೆ ಈ ಕಡೆ ಸೈಡಲ್ಲಿ. ಇದಕ್ಕೆ ಕಾಲ್ ಮರ ಅಂತ ಹೇಳ್ತಾರೆ, ಮರದ ಪೀಸ್ ಹಾಕ್ಬಿಟ್ಟು ಅಥವಾ ಪೈಪ್ ಹಾಕಿ ಇದ್ರ ಮೇಲೆ ವೆಯ್ಟ್ ಹಾಕಬೇಕು ಸರ್. ಫಸ್ಟು ಈ ರೀತಿ ಮಾಡ್ಕೋಬೇಕು ಸರ್. ಇದಾದ ನಂತರ ಅವರೇನಿದ್ರು ಕೆಲಸಗಳು ಮಾಡ್ಬೋದು. ಆಪ್ರೇಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಸರ್. ಇದು ಕಂಟ್ರೋಲ್ ಸಿಸ್ಟಮ್. ಇದು ಎಮರ್ಜೆನ್ಸಿ ಬಟನ್. ಇದು ಆಯಿತಾ, ಏನಾದ್ರು ಎಮರ್ಜೆನ್ಸಿ ಇದ್ರೆ ಮಾತ್ರ ಮಾಡಬೇಕು. ಇದು ಕೆಳಗಡೆ, ಇದು ಮೇಲ್ಗಡೆ. ಮೇಲೆ ಬರ್ತಾ ಇದೆ ಸರ್, ಮೇಲಿನ ಮೇಲೆ. ಹಾಂ, ಮೇಲಿನ ಬಟನ್ ಮೇಲ್ ಬರ್ತಾ ಇದೆ. ಹೌದು. ಸಿಮೆಂಟ್ ಮೂಟೆ ಈ ಥರ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಈಗ ಅದೇ ಸ್ವಲ್ಪ ಕೆಳಗೆ ಹೋಗ್ಬೇಕಂದ್ರೆ ಕೆಳಗಿಂದ ನೋಡಿ, ಕೆಳಗಿನ ಬಟನ್ ಅಂದ್ರೆ ಕೆಳಗಡೆ ಹೋಗುತ್ತೆ. ಅಲ್ಲಿ ನೋಡಿ, ಕೆಳಗಿನ ಬಟನ್. ಹಾಂ, ಕೆಳಗಡೆ ಹೋಗ್ತಾ ಇದ್ದೀನಿ. ಕೆಳಗಿನ ಬಟನ್ ಅಂದರೆ ಕೆಳಗಡೆ ಹೋಗುತ್ತೆ. ಹಾಂ, ಕರೆಂಟ್ ಹೋದರೆ ಆಗಲಿ ಅಥವಾ ಒಂದು ದಿವಸ ಬಿಟ್ಟರು ಇದು ಯಾವ ಪೊಸಿಷನಲ್ಲಿ ಇರುತ್ತೋ ಇದೇ ಥರ ಇರುತ್ತೆ. ಯಾವುದೇ ಥರ ಸ್ಕಿಪ್ ಆಗೋದಾಗಲಿ ಸ್ಕಿಡ್ ಆಗೋದಾಗಲಿ ಆಗಲ್ಲ ಸರ್. ಇದು ಮಾರ್ಕೆಟಲ್ಲಿ ಈ ಥರದ್ದು ಇದಾವಲ್ಲ, ಅದಕ್ಕೂ ನಿಮ್ದಕ್ಕೆ ಏನು ವ್ಯತ್ಯಾಸ ಸರ್? ಬಜಾರ್ನಲ್ಲಿರೋದು ನೀವು ಎಲ್ಲೇ ಆಗಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ತೊಗೊಂಡ್ರೆ ಕಾಸ್ಟ್ ಕಡಿಮೆ ಬಿಟ್ಟು ಸಿಗುತ್ತೆ. ನೀವು ಬಜಾರ್ನಲ್ಲಿ ತೊಗೊಳಕ್ಕೆ ಹೋದರೆ 3 ಕೈ ಚೇಂಜ್ ಆಗಿರ್ತವೆ. ಅವ್ರ ಮಾರ್ಜಿನ್ ಇವ್ರ ಮಾರ್ಜಿನ್ ಸೇರಿ 15% 20% ಜಾಸ್ತಿ ಆಗುತ್ತೆ ಮಷಿನ್ ಕಾಸ್ಟ್. ಅದರಿಂದ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ತಂದೆಯವರ 5ನೇ ವರ್ಷದ ಪುಣ್ಯತಿಥಿ ಸ್ಮರಣಾರ್ಥ. ಅವರು ಕೂಡ ಇದೇ ರೀತಿ ಕೆಲಸ ಮಾಡೋರು, ಮಾಡ್ತಾನೆ ಕಾಯಕ್ಕೆ ಹೋಗಿ. ಹಂಗಾಗ್ಬಿಟ್ಟು ಅವ್ರ ನೆನಪಿಗೋಸ್ಕರ ಇದನ್ನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಯಾರು ಗಾರೆ ಕೆಲಸ ಮಾಡೋ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ಅವ್ರ ಮನೆಯಲ್ಲಿ ಒಂದು ಟೂಲ್ ಇರಲಿ ಅನ್ನೋ ಉದ್ದೇಶಕ್ಕೆ ಬರೀ 19,600 ರೂಪಾಯಿಗೆ ಮಾತ್ರ ಕೊಡ್ತಾಯಿದ್ದೀನಿ ಸರ್, ಅವ್ರಿಗೆ ಮಾತ್ರ. ಇನ್ನು ಬೇರೆಯವರಿಗೆಲ್ಲ ಬೇರೆ ರೇಟ್ ಇರುತ್ತೆ ಸರ್. ಸರ್ 6 ಮಂತ್ ವಾರಂಟಿ ಮೋಟ್ರಿಗಿರುತ್ತೆ. ಇದು ಸ್ಟ್ಯಾಂಡಿಗೆ ಮಾತ್ರ ನೀವು 1 ವರ್ಷದವರೆಗೂ ಯಾವುದೇ ಪೀಸ್ ಮುರಿದೋದ್ರು ಎಲ್ಲ ಒಂದೇ ಮೆಜರ್ಮೆಂಟ್ ಇರುತ್ತೆ. ಯಾವ ಪೀಸ್ ಮುರಿದೋದ್ರು ಮತ್ತು ಹೊಸ ಪೀಸ್ ಕೊಡ್ತೀನಿ. ಬೇಕು ಅಂದರೆ ಹೆಂಗೆ ಸರ್ ಇದು ಕಾಂಟ್ಯಾಕ್ಟ್? ಸರ್ ಇದು ಸ್ಕ್ರೀನ್ ಮೇಲೆ ಕೊಟ್ಟರೆ ನಂಬರಿಗೆ ವಾಟ್ಸಪ್ ಮಾತ್ರ ಮಾಡಲಿ ಸರ್. ಕಾಲ್ ಮಾಡೋಕ್ಕೆ ಅವಕಾಶ ಇಲ್ಲ, ಬ್ಯುಸಿ ಆಗಿಬಿಡುತ್ತೆ, ನಂಬರ್ ಬ್ಯುಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ಪಲ್ಲಿ ಬರೀ ಹಾಯ್ ಅಂತ ಹಾಕಿದರೆ ಸಾಕು, ನಮ್ಮ ಆಫೀಸಿಂದನೇ ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಯಾವಾಗಲೇ ಆಗಲಿ ಯಾರನ್ನೂ ನಾವು ಮರೆಯಲ್ಲ, ಬಿಡಲ್ಲ. ಎಲ್ಲರಿಗೂ ಕೂಡ ಕಾಲ್ ಮಾಡಿ ವಿಚಾರಿಸಿ ನಿಮಗೆ ಸಪ್ಲೈ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಸರ್. ವೀಕ್ಷಕರಲ್ಲಿ ಒಂದು ಮನವಿ ಇದೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗದಲ್ಲಿ ಯಾರು ಗಾರೆ ಕೆಲಸ ಮಾಡ್ತಾಯಿದ್ದಾರೆ, ಅಥವಾ ಈ ವಿಡಿಯೋ ನೋಡ್ತಿರೋರು ವಿದ್ಯಾರ್ಥಿಗಳು, ಅಪ್ಪ ಮತ್ತು ಅಮ್ಮ ಯಾರು ಗಾರೆ ಕೆಲಸ ಮಾಡ್ತಿದ್ದಾರೆ, ಅವರು ದಯಮಾಡಿ ಇದನ್ನು ಅವರಿಗೆ ಈ ವಿಡಿಯೋನ ತೋರಿಸಿ ಮನವರಿಕೆ ಮಾಡಿಕೊಡಿ. ಅವ್ರಿಗೊಂದು ಹೆಲ್ಪ್ ಮಾಡಿ, ಅವ್ರಿಗೊಂದು ಗಿಫ್ಟ್ ಮಾಡಿ.